ಮೋಡ್ ಆಗ್ಲಿ ಫಸ್ಟ್ ವರ್ಕ್ ನಂಬರ್ 1 ಅಡ್ಡಡ್ಡ ಕೊಟ್ಟಿರೋದನ್ನ ಉದ್ದುದ್ದ ಬರ್ಬೇಕು. ಆಮೇಲೆ ಡಬಲ್ ನಂಬರ್ ಕೊಟ್ಟಿದಾರಲ್ಲ 11 to 13 ಅದನ್ನ CI ಅಂತ ಹಾಕ್ಬೇಕು. ಏನಂತ ಹಾಕ್ಬೇಕು? ಅವರ ಕತೆ ಪುರಾಣ ಕತೆ ಸ್ಟೋರಿ ಏನೇನೋ ಕೊಟ್ಟಿರ್ತಾರ ಅವೆಲ್ಲ ಬೇಡ ನನಗೆ. ಡಬಲ್ ಕೊಟ್ಟಿರೋದು CI, ಸಿಂಗಲ್ ಕೊಟ್ಟಿರೋದು F. ಫ್ರೀಕ್ವೆನ್ಸಿ, ಕ್ಲಾಸ್ ಇಂಟರ್ವಲ್ ಅಂಡ್ ಫ್ರೀಕ್ವೆನ್ಸಿ. ಇವಾಗ ಅರ್ಥ ಆಯ್ತಾ? ಎರಡು ಕೆಲಸ ಅರ್ಥ ಆಯ್ತಾ ನಿಮ್ಗೆ? ಯಾರು ಚಕ್ರ ಹೊಡೆದಿರೋ ಅವ್ರಿಗೆ ಮುಂಚೆ ಬಂದಿದ್ದವ್ರು ಆಲ್ರೆಡಿ ಅವರು ಏನು ಎಷ್ಟು 6 ಹೊರಟೋರು ಅವ್ರಿಗೇನಿಲ್ಲ, ಅವ್ರು ಪಳಗ್ ಬಿಟ್ಟಿದ್ದಾರೆ. ನಿಮ್ಗೆ ಯಾರೋ ಚಕ್ಕರ್ ಹೊಡ್ಕೊಂಡು ಮೇಲೆ ನಿದ್ದೆ ಹೊಡೆದಿರೋ ಮನೆ ರಜಾ ಕೊಟ್ಟಾಗ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಓಕೆ, ಅಡ್ಡಡ್ಡ ಕೊಟ್ಟಿರೋದನ್ನ ಹೆಂಗ್ ಬರ್ಕೊಳ್ಳಿ? ಹಾ ನೋಡಿ, ಈ ತರ ಕ್ಲಾಸ್ ಇಂಟರ್ವಲ್ ಮೊದಲನೇದೇನು, ಎರಡನೇದೇನು ಗಮನ ಇಟ್ಟು ನೋಡ್ಕೊಳ್ಳಿ. ಯಾಕಂದ್ರೆ ಗ್ಯಾರಂಟಿ ಈ ಸರಿ ಮೀನ್ ಬಂದೇ ಬರುತ್ತೆ. ನೆಕ್ಸ್ಟ್ ಮೊದಲನೇದೇನೆಷ್ಟು? 11 to 13, ಆಮೇಲೆ 13 to 15, ಆಮೇಲೆ ಎಷ್ಟು ತನಕ? 15ರಿಂದ 17, 17ರಿಂದ 19, 19ರಿಂದ 21, 21ರಿಂದ 23, 23ರಿಂದ 25. ಅದೇ ಲಾಸ್ಟ್. ಕನ್ನಡದಲ್ಲಿ ಅರ್ಥ ಆಗುತ್ತಲ್ಲ ನಿಮ್ಗೆ? ಅಲ್ಲ, ಅರ್ಥ ಆಗುತ್ತಲ್ಲ ನಂಬರ್ಸ್. ನಾವೆಲ್ಲ ಕನ್ನಡಿಗರ್ತಾನೆ. తెలుగు వాళ్ళ మీరు మేము తెలుగు వాళ్ళు కాదు కదా. ನೋಡಿ 11 to 13 ಕ್ಲಾಸ್ ಇಂಟರ್ವಲ್, 11 to 13, 13 to 15, 15 to 17, 17 to 19, 19 to 21, 21 to 23, 23 to 25. It's a class interval, third sum. So the double number is called as class interval. You should not write the stories what they have given a number of students. So ಅದೇನೋ ಕೊಟ್ಟಿರ್ತಾರಲ್ಲ ಆ ಸ್ಟೋರಿ ಬರೀಬಾರ್ದು, ನೀವು ಕ್ಲಾಸ್ ಇಂಟರ್ವಲ್ ಅಂತಾನೆ ಬರೀಬೇಕು. ಆಮೇಲೆ ಅಡ್ಡಡ್ಡ ಇರೋದನ್ನ ಉದ್ದುದ್ದ ಬರ್ಕೊಬೇಕು. ಇನ್ನೊಂದು ಲೈನ್ ಕೊಟ್ಟಿದ್ರೆ ಅದು ಫ್ರೀಕ್ವೆನ್ಸಿ, ಸಿಂಗಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ. ಹೇಳಿ ಏನ್ ಕೊಟ್ಟಿದ್ದಾರೆ ಅಂತ? ನಂಬರ್ 7, 6, 9, 13, F, 5, F, next 5, 4. ವೆರಿ ಗುಡ್. ನೆಕ್ಸ್ಟ್ ಇಲ್ಲಿ ನೋಡ್ಕೊಳ್ಳಿ ಎಲ್ರಿಗ. ಇಲ್ಲಿ ಮಾತಾಡಬೇಡಿ ಒಂದ್ ಸ್ವಲ್ಪ, ಯಾಕಂದ್ರೆ ಚಕ್ಕರ್ ಹೊಡೆದಿರೋರ್ಗು ಸ್ವಲ್ಪ ಗೊತ್ತಾಗ್ಲಿ, ಐಡಿಯಾ ಬರಲಿ. ನೋಡಿ, ಇವೆರಡು ಅವರೇ ಕೊಟ್ಟಿರ್ತಾರೆ, ನೀವೇ ತಲೆ ಕೆಡ್ಸ್ಕೊಂಡಿಲ್ಲ. ಅಡ್ಡಡ್ಡ ಕೊಟ್ಟಿದ್ರೆ ಉದ್ದುದ್ದ ಬರ್ಕೊಬೇಕು. ಇವಾಗ ನೆಕ್ಸ್ಟ್ ಕೆಲಸ ನಿಮ್ದು ಏನಂದ್ರೆ, ನಾವು ಕ್ಲಾಸ್ ಮಾರ್ಕ್ ನ ಫೈಂಡ್ ಮಾಡ್ಬೇಕು. ಏನ್ ಫೈಂಡ್ ಮಾಡ್ಬೇಕು? ಕ್ಲಾಸ್ ಮಾರ್ಕ್. ಯು ನೀಡ್ ಟು ಫೈಂಡ್ ಔಟ್ ಕ್ಲಾಸ್ ಮಾರ್ಕ್. ಹೆಂಗ್ ಫೈಂಡ್ ಮಾಡೋದು? ತುಂಬಾ ಈಸಿ. ಇದ್ರ ಮಧ್ಯದ್ದು 11, 13 ಮಧ್ಯದಲ್ಲಿ ಯಾರಿರ್ತಾರೆ? 12, 13, 15 ಇಲ್ಲೇನೋ ಕಂಡುಬಿಟ್ಟೆ. ದೊಡ್ಡ ನಂಬರ್ ಕೊಟ್ರೆ ಏನ್ ಮಾಡಿ, ಇವೆರಡನ್ನು ಆಡ್ ಮಾಡ್ಬಿಟ್ಟು ಡಿವೈಡ್ ಬೈ 2 ಮಾಡಿ. ಮನೆ ಎಲ್ಲ ಮಾಡಿ ಪಳಗ್ ಬಿಟ್ವಿ ನಾವು. 2 hours ಚೆನ್ನಾಗಿ 10 o'clock ವರೆಗೂ ಹೋಗಿ ಚೆನ್ನಾಗಿ ಬಿದ್ ಮಾಡ್ಬಿಟ್ವಿ. ರಜಾ ಇತ್ತಲ್ಲ, ಸ್ಲೋ ಆಗಿ. ಇವಾಗ ನಿಮ್ಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೆ ನೋಡಿ, ಇದನ್ನ ಕ್ಲಾಸ್ ಮಾರ್ಕ್ ಅಂತ ಕರಿತೀವಿ. ಇವೆರಡನ್ನು ಆಡ್ ಮಾಡಿ ನೋಡಿ. 11 plus 13, 24. 24 divided by 2, 12. ಎರಡನ್ನು ಆಡ್ ಮಾಡ್ಬಿಡೋದು, ಡಿವೈಡೆಡ್ ಬೈ 2 ಮಾಡೋದು. ಇದನ್ನು ಅಷ್ಟೇ. 13 plus 15 ಎಷ್ಟು? 28. 28 divided by 2 ಮಾಡಿದ್ರೆ ಎಷ್ಟು? 14. ಎರಡು ಮಾತ್ರ ಹಂಗ್ ಮಾಡ್ರಿ, ಮಿಕ್ಕಿರೋದು ಮಾಡ್ಕೊಬೇಡಿ. ನೋಡಿ ಎಷ್ಟು ಜಂಪ್ ಪಡೀತು? 12 ಆದ್ಮೇಲೆ 14, 14 ಆದ್ಮೇಲೆ ನೆಕ್ಸ್ಟ್ ಎರಡು ಜಂಪ್ ಪಡ್ತಾ ಎಷ್ಟಾಯ್ತು? 16. ನೋಡಿ, ಹಿಂಗೂ ಮಾಡೋದು ಬೇಕಾದ್ರೆ 15 plus 27, 26 ಆಗುತ್ತಾ? ಅಲ್ಲ, ಎಷ್ಟಾಗುತ್ತೆ? 32 divided by 2 ಮಾಡಿದ್ರೆ 16 ಬರುತ್ತೆ. ಹಂಗ್ ಮಾಡ್ಕೊಂಡು ಕೂತ್ಕೊಂಡ್ಬೇಡ. ಅವ್ರು ಎರಡು ನಂಬರ್ ಫೈಂಡ್ ಮಾಡ್ಬಿಟ್ಟು ಎಷ್ಟು ಜಂಪ್ ಹೊಡೆದೆ ನೋಡು. 2 ಜಂಪ್ ಹೊಡಿ, ಇಲ್ಲೂ 2 ಜಂಪ್ ಹೊಡಿ, ಮತ್ತೆ 2 ಜಂಪ್ ಹೊಡಿ, ಮತ್ತೆ 2 ಜಂಪ್ ಹೊಡೆದ್ರೆ ಎಷ್ಟು? ಮತ್ತೆ 2 ಜಂಪ್ ಎಷ್ಟು? ಮತ್ತೆ 2 ಜಂಪ್ ಎಷ್ಟು? ಮತ್ತೆ 2 ಜಂಪ್ ಎಷ್ಟು? ಏನ್ ಮಾಡಿದ್ರೆ ನೋಟ್ ರೈಟಿಂಗ್ ಕ್ಲಾಸ್ ಮಾರ್ಕ್. ಇದ್ರದ್ದು ಮಧ್ಯದ ನಂಬರ್ ಕಂಡುಹಿಡಿಯೋದನ್ನೇ ಕ್ಲಾಸ್ ಮಾರ್ಕ್ ಅನ್ನೋದು. ಅದ್ ಹೆಂಗ್ ಕಂಡುಹಿಡಿಯೋದಕ್ಕೆ ಫಾರ್ಮುಲಾ, ಇವೆರಡನ್ನು ಆಡ್ ಮಾಡ್ಬಿಟ್ಟು ಡಿವೈಡ್ ಬೈ 2 ಮಾಡಿ, ಇವೆರಡನ್ನು ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ, 2 ಮಾತ್ರ ಫೈಂಡ್ ಮಾಡ್ಕೊಳ್ಳಿ. 2 ಫೈಂಡ್ ಮಾಡ್ಕೊಂಡ್ರೆ ಮಿಕ್ಕಿರೋದು ಹಂಗ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಎಷ್ಟು ಜಂಪ್ ಹೊಡೆದಿರಿ ನೋಡಿ, ಅಷ್ಟೇ ಜಂಪ್ ಹೊಡೆದಿರ್ಬೇಕು, ಇಲ್ಲಾಂದ್ರೆ ತಪ್ಪಾಗ್ಬಿಡುತ್ತೆ. ಅದಕ್ಕೆ ಇಲ್ಲಿ 2 ಎಗಿರ್ತಾ, ನೀನು 2 ಎಗರ್ಸು, 2 ಎಗರ್ಸು, 2 ಎಗರ್ಸು, 2 ಎಗರ್ಸು ಬಂತು. ಏನ್ ಡೌಟ್ ಇದೆ? ಆಮೇಲೆ ಹಿಂಗ್ ಬೇಕಾದ್ರೆ ಚೆಕ್ ಮಾಡ್ಕೊ ನೋಡು. 23 plus 28, 48 divided by 2, 24 ಬಂದಿರ. ನೀನ್ ಫಾರ್ಮುಲಾ ತರ ಮಾಡಿದ್ರು ಅಷ್ಟೇ. ಜಂಪ್ ಹೊಡ್ಸ್ಕೊಂಡ್ರೆ ನೀನ್ ಜಂಪ್ ಹೊಡ್ಸ್ಕೊಂಡ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಆಗುತ್ತೆ. ಅರ್ಥ ಆಯ್ತಾ? ಆಮೇಲೆ ಇವಾಗ FX ಮಾಡ್ಬೇಕು. ವಾಟ್ ಇಸ್ ಅವರ್ ನೆಕ್ಸ್ಟ್ ಸ್ಟೆಪ್? F into F ನ X ನ ಇವಾಗ ಏನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬಿಡಿ. ಏನ್ ಮಾಡ್ಬಿಡಿ? ಮಲ್ಟಿಪ್ಲೈ ಮಾಡ್ಬಿಡಿ. F and X ನ ಮಲ್ಟಿಪ್ಲೈ ಮಾಡ್ಬಿಡೋದು. ಮಾಡ್ಬಿಡೋಣ? ಮಾಡಿ. 12 sevens 84. ಆಮೇಲೆ 16 14 6 80 no absolutely wrong 86
ಏನ ಹೇಳ್ತಾ ಇದ್ದೀರಾ? 14 6 80 ಫಸ್ಟ್ ಅದೇ ತಾನೇ ಇದು 60 plus 24 84 ಫಸ್ಟ್ ಅದೇನು ಹೇಳಿದ್ ನೀವು 82 ಅಂದ್ರಿ ಯಾರು ಅಂದ್ರೆ ಇಲ್ಲಿ ಬಿಡು ಬಾತ್ರ 84 ಕರೆಕ್ಟ್ ನೋಡಿ 60 ಪ್ಲಸ್ ನಿಮ್ಗೆ ಗೊತ್ತಾಗಿಲ್ಲ ನೋಡಿ 14 ಇರುತ್ತೆ ಮಲ್ಟಿಪ್ಲಿಕೇಶನ್ ನಾನು ಹೆಂಗೆ ಈಸಿಯಾಗಿ ಮಾಡೋದು ಅಂದ್ರೆ 14 ನ 10 ಪ್ಲಸ್ 4 ಅಂತ ಮಾಡ್ಕೊಂಡ್ಬಿಡೋದು 6 10s 60 6 4 24 24 ಪ್ಲಸ್ 60 84 ಹಂಗೆ ಐದು 69 144 ಇಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನಿಮ್ಗೆ ಈಸಿ ಆಗುತ್ತೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇದು ಮಲ್ಟಿಪ್ಲೈ ಮಾಡಿ ಹೇಳಿ ಎಷ್ಟು ಬರುತ್ತೆ ಆನ್ಸರ್ ಅಂತ ಟಕ್ಕಂತ 18 into 13 ದೊಡ್ಡ ನಂಬರ್ ಹಿಂಗೆ ಮಾಡಕ್ಕಾಗಲ್ಲ ಇಲ್ಲೆಲ್ಲ ಮಲ್ಟಿಪ್ಲೈ ಮಾಡಿ ಇಲ್ಲಿ ಮಾಡ್ಕೊಳ್ಳ ನಾನು ಸರ್ 234 ವೆರಿ ಗುಡ್ 20f ಇದು 20 ಪಕ್ಕಕ್ಕೆ ಬರಬೇಕು ಇದನ್ನ ಆಡ್ ಮಾಡಕ್ಕಾಗಲ್ಲ ಅದಕ್ಕೆ ಏನು ಬಿಲ್ ಇಟ್ಕೊಂಡಿರೋದು ನಾನು ನೀವೇನಾದ್ರೂ ಇದನ್ನೇನಾದ್ರೂ ಇದ್ರ ಕೆಳಗಡೆ ಬರ್ಕೊಂಡು ಆಡ್ ಮಾಡಿದ್ರೆ ಯಾಕಂದ್ರೆ ಅದಕ್ಕೆ ಎಫ್ ಇದೆ 20 into f ಎಷ್ಟಾಯ್ತು 20f ಎಫ್ ಇದೆ ಹಿಂದಿನ ತರ ಸಮ ಅಲ್ಲ ಇದು ಅದಕ್ಕೆ ನಾನು ಇದನ್ನ ಮಾಡಬೇಡಿ ಅಂತ ಅವತ್ತು ಹೇಳಿ ಮಿಕ್ಕಿರೋದೆಲ್ಲ ಮಾಡಿಸಿದೆ ನಾನು ಇದೊಂದು ನಾನೇ ಮಾಡ್ತೀನಿ ಅಂತ ಸ್ಟಾಪ್ ಮಾಡಿದ್ದೆ ಯಾಕೆ ಅಂದ್ರೆ ಇದಕ್ಕೆ 20f ಬಂದ್ಬಿಡು ಆ ಎಫ್ ನ ಪಕ್ಕಕ್ಕೆ ಹಾಕಿರ್ಬೇಕು ಅದನ್ನ ಆಡ್ ಮಾಡ್ಕೊಂಬಾರ್ದು ಯಾಕಂದ್ರೆ ಇದು ಕಾನ್ಸ್ಟೆಂಟ್ಸ್ ಇದು ವೇರಿಯಬಲ್ ಜೊತೆ ಇದೆ ಅದಕ್ಕೆ ಪಕ್ಕಕ್ಕೆ ಹಾಕಿ ಇದು ಮಲ್ಟಿಪ್ಲೈ ಮಾಡೋಣ 96 ಇಷ್ಟಾದ್ಮೇಲೆ ಇಲ್ಲಿ ನೋಡಿ ಇದನ್ನೆಲ್ಲ ಆಡ್ ಮಾಡಿದ್ರೆ ಸಮೇಷನ್ ಆಫ್ ಎಫ್ ಇದನ್ನೆಲ್ಲ ಆಡ್ ಮಾಡಿದ್ರೆ ಸಮೇಷನ್ ಆಫ್ ಎಫ್ ಇದನ್ನೆಲ್ಲ ಆಡ್ ಮಾಡ್ತೀನಿ ನೋಡಿ ನಾನು ಇವಾಗ ಸಮೇಷನ್ ಆಫ್ ಎಫ್ ಸಮೇಷನ್ ಆಫ್ ಸಿಗ್ಮಾ ಎಫ್ ಅದಕ್ಕೆ ಏನಂತಾರೆ ಎರಡು ಹೆಸರು ಇದೆ ಸಮೇಷನ್ ಆಫ್ ಎಫ್ ಆರ್ ಸಿಗ್ಮಾ ಎಫ್ ಸಮೇಷನ್ ಆಫ್ ಎಫ್ ಅಂದ್ರೆ ಎಫ್ ನೆಲ್ಲ ಆಡ್ ಮಾಡಿದ್ದೀವಿ ಅಂತ ಸಮೇಷನ್ ಆಫ್ ಎಫ್ ಎಕ್ಸ್ ಅಂದ್ರೆ ಎಫ್ ಎಕ್ಸ್ ನೆಲ್ಲ ಆಡ್ ಮಾಡಿದ್ದೀವಿ ಇವಾಗ ಎಫ್ ನ ಬಿಟ್ಬಿಟ್ಟು ನೀವು ನೋಡಿ ಎಫ್ ನ ಪಕ್ಕಕ್ಕೆ ಹಾಕ್ದೆ ನಾನು ಅದು ಆಡ್ ಮಾಡ್ಕೊಳ್ಳೋದಿಲ್ಲ ಅದು ಲಾಸ್ಟ್ಗೆ ಪ್ಲಸ್ ಸ್ಟೆಪ್ ಅಂತ ಹಾಕ್ಬೇಕು ಬಿಕಾಸ್ ಇಟ್ ಆಸ್ ಎ ವೇರಿಯಬಲ್ ರಿಮೈನಿಂಗ್ ನಂಬರ್ಸ್ ಆಡ್ ಮಾಡ್ಬಿಡಿ ನಾನು ಯಾಕೆ ನೀವು ಕೇಳ್ಬೋದಾಗ ಯಾಕೆ ಸರ್ ಪಕ್ಕಕ್ಕೆ ಬರ್ಕೊಂಡು ನೀವು ಜೋಡಿಸ್ಕೊಳ್ಬೇಕು ಯಾವಾಗಲೂ ಅಂತೀರೋ ಅದು ಯಾಕೆ ಪಕ್ಕಕ್ಕೆ ಬರ್ದೆ ಅಂದ್ರೆ ಅದನ್ನ ಆಡ್ ಮಾಡಬಾರ್ದು ಆಡ್ ಮಾಡಿದ್ರೆ ತಪ್ಪು ನೋಡಿ 7 plus 6 13 13 plus 9 13 plus 9 22 plus 3 22 plus 3 25 25 plus 5 30 plus 4 34 ಗೆ 4 3 3 plus 1 44 ಬಂತಾ ಇನ್ನೊಂದು ಸರ್ ನಾನು ಚೆಕ್ ಮಾಡ್ಬಿಡ್ತೀನಿ ನೋಡಿ 13 26 35 40 40 ಎಸ್ ರೈಟ್ ಈ ಪ್ಲಸ್ ಸ್ಟೆಪ್ ಹಂಗೆ ಬರೀಬೇಕು ಪ್ಲಸ್ ಸ್ಟೆಪ್ ಏನ್ ಮಾಡಬೇಕು ಹಂಗೆ ಬರೀಬೇಕು ನಿಮ್ಗೆ ನಾರ್ಮಲ್ ಇದು ಎಫ್ ಇರೋದಕ್ಕೆ ಇಲ್ಲ ಅಂದ್ರೆ ನಾರ್ಮಲ್ ಆಗಿ ಬಂದ್ಬಿಡುತ್ತೆ ಇವಾಗ ಇದನ್ನು ಅಷ್ಟೇ ಹಾಕ್ಬಿಡ್ಲ ಇದನ್ನ 20f ಪಕ್ಕಕ್ಕೆ ಹಾಕೊಂಡಿರ್ಬೇಕು ಇದೆಲ್ಲ ಆಡ್ ಮಾಡಿ ಆಡ್ ಮಾಡ್ಬಿಡೋಣ ನೋಡಿ ಒಂದು 4 ಅಂತ 4 4 2 8 4 4 4 3 12 16 16 plus 6 20 28 2 carry 3 10 18 750 16 6 5 correct 3 carry 3 4 plus 2 752 correct plus this is your sigma fx anybody has any doubt in this ivaga mean formula ಏನು mean is equal to very good formula ಏನು mean is equal to x dash is equal to sigma f by sigma f mean ಅವರೇ ಕೊಟ್ಟಿರ್ತಾರೆ ನೋಡು f ಇಲ್ಲಿ ಕೇಳೋರೆ ಅಂದ್ರೆ mean ಅವರೇ ಕೊಟ್ಟಿರ್ತಾರೆ ಎಲ್ಲಾ ವ್ಯಾಲ್ಯೂ ಕೊಟ್ಟಿದ್ರೆ mean ಕೇಳಿರ್ತಾರೆ ಅವರೇ ಕೊಟ್ಟಿದ್ದಾರೆ ನೋಡು ಇನ್ನೊಂದ್ಸರಿ ಅಂತ mean ಅವರೇ ಕೊಟ್ಟಿರ್ತಾರೆ mean packet of valence is 18 ಅವರೇ mean ಕೊಟ್ಬಿಟ್ಟಿದ್ದಾರೆ ಅದು ಗೊತ್ತಿಲ್ಲ ನಿನಗೆ f ಗೊತ್ತಿಲ್ಲ ಅಂದ್ರೆ ನೀನು ಫೈಂಡ್ ಮಾಡ್ತೀಯಾ ಇಲ್ಲಿ ಮೀನ್ ಅವರೇ ಕೊಟ್ಬಿಟ್ಟವ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಅನ್ನೋನ್ ಎಫ್ ಕೇಳಿರೋದು ಕ್ವಶನ್ ಏನ್ ಹೇಳಿ ಕ್ವಶನ್ ಇನ್ನೊಂದ್ಸರಿ ಓದ್ಬಿಡ್ತೀನಿ ನೋಡಿ ನಿಮ್ಗೆ ದ ಮೀನ್ ಆಫ್ ಪ್ಯಾಕೆಟ್ ಆಫ್ ವಾಲೆನ್ಸ್ ಇಸ್ 18 ಫೈಂಡ್ ದ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಎಫ್ ಮಿಸ್ಸಿಂಗ್ ಫ್ರೀಕ್ವೆನ್ಸಿ ಫೈಂಡ್ ಮಾಡಬೇಕು ಮೀನ್ ಅವರೇ ಕೊಟ್ಬಿಟ್ಟಿದ್ದಾರೆ ಮೀನ್ ಎಷ್ಟು 18 ನಾನು ಹಾಕೊಂಡಿರೋದು ಅವರೇ ಕೊಟ್ಟಿರೋದಾ ಸಿಗ್ಮಾ ಎಫ್ ಎಕ್ಸ್ ಎಷ್ಟು ಬಂತು ನೋಡು 752 plus 752 plus 20f divided by sigma f ಎಷ್ಟು ಬಂತು ನೋಡು 44 plus f anybody has any doubt in this ಅದಕ್ಕೆ ನಾನು ಈ ಸಮ್ ನೀವು ಮಾಡಕ್ಕೆ ಹೇಳಿಲ್ಲ ಮಿಕ್ಕಿರೋದೆಲ್ಲ ಮಾಡಿಸ್ಬಿಟ್ಟು ಅವತ್ತು ಇದನ್ನ ಈ ಕಡೆ ಕಳಿಸ್ಬಿಡ್ಬೇಕು ಇಂಟು ಆಗ್ಬಿಡುತ್ತೆ ಏನಾಗ್ಬಿಡುತ್ತೆ
ಇಂಟು ಆಗ್ಬಿಡುತ್ತೆ 18 ಇಂಟು ಆಮೇಲೆ ಈ ಸರಿ ಜಾಸ್ತಿ ಚಾನ್ಸ್ ಇದೆ ಅಂತ ಇದು ಕೊಡೋದು ಎಫ್ ಮಿಸ್ಸಿಂಗ್ ಟರ್ಮ್ ಕೊಡೋದು ಜಾಸ್ತಿ ಚಾನ್ಸ್ ಇದೆ. ಲಾಸ್ಟ್ ಟೈಮ್ ಎಲ್ಲ ಕೊಡ್ತಿಲ್ಲ, ಮೀನ್ ಡೈರೆಕ್ಟ್ ಕೊಟ್ಬಿಡೋ. ಇವಾಗ ಕಡಿಮೆ ಇರೋದಕ್ಕೆ ಇದು ಕೊಡೋದು, ಅದಕ್ಕೆ ನಾನು ಅವತ್ತು ಮಾಡಬೇಡಿ ನಾನೇ ಮಾಡ್ತೀನಿ ಅಂತ ಹೇಳಿ. ಓಕೆ, ಇದನ್ನ ಈ ಕಡೆ ಕಳಿಸಿದ್ರ ಏನಾಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. 44 ಪ್ಲಸ್ ಎಫ್ ಇಸ್ ಈಕ್ವಲ್ ಟು 752 ಪ್ಲಸ್ 20f. ಆಯ್ತು, ಮಲ್ಟಿಪ್ಲೈ ಮಾಡೋಣ. 18 4s 72 72 ಗೆ 2 7 ಕ್ಯಾರಿ ಅಗೇನ್ 18 4 72 ಪ್ಲಸ್ 7 79 ಕರೆಕ್ಟ್ ಅಕ್ಕ 79 ಪ್ಲಸ್ 18 ಇಂಟು ಎಫ್ 18f. ಇದಕ್ಕೂ ಮಲ್ಟಿಪ್ಲೈ ಮಾಡು, ನಿಮ್ಗೆ 792 ಬರುತ್ತೆ. ಇದಕ್ಕೆ ಮಲ್ಟಿಪ್ಲೈ ಮಾಡು 18f ಬರುತ್ತೆ. ಇಸ್ ಈಕ್ವಲ್ ಟು 752 ಪ್ಲಸ್ 20f. ಈ 18f ನ ಆ ಕಡೆ ತಗೋ, 715 ಈ ಕಡೆ ತಗೋ. ನಂಬರ್ ಎಲ್ಲ ಒಂದ್ ಕಡೆ ಇರಲಿ, ಎಫ್ ಗಳೆಲ್ಲ ಒಂದ್ ಕಡೆ ಇರಲಿ. ಈ 18f should be sent that side. 752 should be taken this side. ಇಲ್ಲಿ 792 ಇಲ್ಲೇ ಇರುತ್ತೆ. When 752 comes this side, Minus. it become minus 752. ಇಲ್ಲ ನಾನೇನ್ ಇವಾಗ ಏನ್ ನಾನು ಜಾಸ್ತಿ ಮಾಡಲ್ಲ, ಮಾತಾಡ್ಕೊಂಡು ಅವ್ರು ವೇಸ್ಟ್ ಮಾಡಿ ನಾನು ತಲೆನೂ ಜಾಸ್ತಿ ಕೆಲ್ಸ. ಯಾರು ಕೇಳ್ತಾರೋ ಅವ್ರಿಗೆ ಹೇಳ್ಕೊಡು. 18f ನೇನ್ ಮಾಡಿ ಆ ಕಡೆ ಕಳ್ಸಿದ್ರೆ ಏನಾಗುತ್ತೆ ಅವಾಗ 20f minus 18f. ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ಏನಾಯ್ತು, 2 ಎಷ್ಟಾಯ್ತು 40 is equal to 2f. 2 ಕೆಳಗಡೆ ಬಂತು, 40 divided by 2 is equal to 20. 20. ಇನ್ನೊಂದ್ ಸರಿ ಹೇಳ್ಬಿಡ್ತೀನಿ ನೋಡಿ. ಅಷ್ಟೇ, ಸಬ್ಸ್ಟಿಟ್ಯೂಟ್ ಮಾಡೋದು ಏನಿಲ್ಲ. ಫೈಂಡ್ ಎಫ್ ಅಂತ ಕೇಳಿದ್ರೆ ನಾವೇನ್ ಮಾಡಿದೀವಿ, F find ಮಾಡಿದೀವಿ. ಹಿಂದಿನ ಸಮ್ ಅಲ್ಲಿ ಅವ್ರೇನ್ ಮಾಡೋರು, ಕ್ಲಾಸ್ ಇಂಟರ್ವಲ್ ಎಲ್ಲ ಕೊಟ್ಬಿಡೋರು, ಫ್ರೀಕ್ವೆನ್ಸಿ ಎಲ್ಲ ಕೊಟ್ಬಿಡೋರು. ಈ ಸಮ್ ಅಲ್ಲಿ ಒಂದೇ ಒಂದು ಫ್ರೀಕ್ವೆನ್ಸಿ ಮಿಸ್ಸಿಂಗ್ ಇದೆ. ಈ 90% ಚಾನ್ಸ್ ಇದೇ ಕೊಡೋದಿದೆ ಅಂತ, ಮಿಸ್ಸಿಂಗ್ ಎಫ್ ಕೊಡೋದು. ಇನ್ನೊಂದು ವರ್ಕ್ ಎಕ್ಸಾಂಪಲ್ ಒಂದು ಸಮ್ ಇದೆ, ನಾನು ಆಮೇಲೆ ರಿವಿಷನ್ ಮಾಡ್ಬೇಕಾದ್ರೆ ನೀವು ನೋಡ್ಬೇಕು. ನಾನು ರಿವಿಷನ್ ಮಾಡಿಸ್ತೀನಲ್ಲ ಅವಾಗ ಮಾಡಿಸೋದೆಲ್ಲ ನಾನು ಯಾವ್ದು ಗೊತ್ತಾ, ಎಕ್ಸರ್ಸೈಸ್ ಸಮ್ಸ್ ಎಲ್ಲ ಮಾಡಿಸ್ಬಿಟ್ಟಿದ್ದೀನಿ. ಇವಾಗ ನೆಕ್ಸ್ಟ್ ಫಸ್ಟ್ ಲೆಸನ್ ರಿವಿಷನ್ ಬರ್ತೀನಲ್ಲ ಅವಾಗ ಮಾಡಿಸೋದೆ ನಾನು ಆ ವರ್ಕ್ ಎಕ್ಸಾಂಪಲ್ ಸಮ್ಸ್. ಎಕ್ಸಾಂಪಲ್ ಸಮ್ಸ್ ಅಲ್ಲೇ ಮ್ಯಾಕ್ಸಿಮಮ್ ಸಮ್ಸ್ ಕೊಡೋದು ಎಕ್ಸಾಮ್ ಅಲ್ಲಿ. ಇದು ಇನ್ನೊಂದು ವರ್ಕ್ ಎಕ್ಸಾಂಪಲ್ ಸಮ್ ಅಲ್ಲೂ ಒಂದಿದೆ, ಅದನ್ನ ಆಮೇಲೆ ಮಾಡಿಸ್ತೀನಿ, ಯಾಕಂದ್ರೆ ಇದೇ ಕೊಡೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ರು ಅದಕ್ಕೆ. ಓಕೆ, ಇದೇನಾಯ್ತು ಅಂದ್ರೆ ನೋಡು, ಈ ಕ್ಲಾಸ್ ಇಂಟರ್ವಲ್ ಎಲ್ಲ ಫುಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಎಲ್ಲ ಕೊಟ್ಟು ಒಂದೇ ಒಂದು ಮಿಸ್ ಮಾಡಿದ್ದಾರೆ. ಮೀನು ಅವರೇ ಕೊಟ್ಬಿಟ್ಟಿದ್ದಾರೆ ನೋಡಿ. ಅವರು ಏನ್ ಮಾಡ್ಬಿಟ್ಟಿದ್ದಾರೆ, ಮೀನ್ ಎಕ್ಸ್ ಡ್ಯಾಶ್ ಅವರೇ ಈ ಸಂಬಂಧಿ ಅವರೇ ಮೀನ್ ಕೊಟ್ಬಿಟ್ಟಿದ್ದಾರೆ. ಇಷ್ಟ ದಿನ ನಮಗ್ ಮೀನ್ ಕೇಳ್ತಿದ್ರು, ಇವಾಗ ಏನ್ ಮಾಡ್ಬಿಟ್ಟಿದ್ದಾರೆ, ಮೀನ್ ಅವರೇ ಕೊಟ್ಬಿಟ್ಟಿದ್ದಾರೆ, ಕ್ಲಾಸ್ ಇಂಟರ್ವಲ್ ಕೊಟ್ಬಿಟ್ಟಿದ್ದಾರೆ, ಫ್ರೀಕ್ವೆನ್ಸಿನಲ್ಲಿ ಒಂದೇ ಒಂದು ಮಿಸ್ ಮಾಡಿ ಆ ಜಾಗದಲ್ಲಿ ಎಫ್ ಅಂತ ಹಾಕ್ಬಿಟ್ಟಿದ್ದಾರೆ. ನಮ್ ಕೆಲಸ ಏನು, ಎಫ್ ಫೈಂಡ್ ಮಾಡೋದು. ಅಡ್ಡಡ್ಡಾಗಿರೋದನ್ನ ಹೆಂಗ್ ಬರ್ದ್ವಿ, ಉದ್ದುದ ಅದ್ ಬರ್ದ್ಮೇಲೆ ಒಂದ್ ಕಾಲಮ್ ಎಕ್ಸ್ಟ್ರಾ ಹಾಕೊಂಡ್ವಿ. ಏನ್ ಫೈಂಡ್ ಮಾಡಕ್ಕೆ, ಕ್ಲಾಸ್ ಮಾರ್ಕ್. ಏನ್ ಫೈಂಡ್ ಮಾಡಕ್ಕೆ, ಅದು ಮಿಡ್ ಟರ್ಮ್ ಆಫ್ ದಿಸ್ ಮಿಡ್ ನಂಬರ್. 11 13 ಮಧ್ಯದಲ್ಲಿ ಯಾರಿರುತ್ತೆ ಗೊತ್ತಾಗಿಲ್ಲ, ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ ಇದು ಬರುತ್ತೆ. ಇವೆರಡು ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿ, ಎರಡು ಬಂದ್ಮೇಲೆ ಮುಗೀತು. ಇನ್ನೇನ್ ಜಾಸ್ತಿ ಮಾಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 12 ಗೆ 2 ಆಡ್ ಮಾಡಿದ್ರೆ 14, 14 ಗೆ 2 ಆಡ್ ಮಾಡಿ 16, 2 ಆಡ್ ಮಾಡಿ 18, 20, 22, 21 ಬಂತು. ಎಫ್ ಬಂತು, ಎಕ್ಸ್ ಬಂತಾ, ಇವನ್ನ ಮಲ್ಟಿಪ್ಲೈ ಮಾಡಿ ಎಫ್ ಎಕ್ಸ್. ನೆಕ್ಸ್ಟ್ ಕೆಲಸ ಏನ್ ಮಾಡಬೇಕು, ಎಫ್ ಎಕ್ಸ್ ಅಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡೋದು. 7 ಇಂಟು 12, 16 ಇಂಟು 14, ಆಮೇಲೆ 19 ಇಂಟು 16, ಆಮೇಲೆ 13 ಇಂಟು 18, ಇದು ಎಫ್ ಇಂಟು 20, 20 ಪಕ್ಕ ಇದು. ಇವೆಲ್ಲ ಕಾನ್ಸ್ಟೆಂಟ್ಸ್, ಇದು ವೇರಿಯಬಲ್ ಇಂದ ಬಂದಿದೆ, ಅದನ್ನ ಆಡ್ ಮಾಡಕ್ಕಿಲ್ಲ, ಅದಕ್ಕೆ ಎಫ್ ಜೊತೆಲ್ಲ ಅವನೇ ಸಪರೇಟ್ ಆಗಿ. ನಾವು 20 ಪ್ಲಸ್ 20f ಇದ್ರೆ ರೂಟ್ ಏನಾದ್ರು ಇದ್ರೆ ಅದು ಪಕ್ಕಕ್ಕೆ ಇರ್ತಿಲ್ವಾ, ಹಂಗೆ ಇದು ಪಕ್ಕಕ್ಕೆ ಇಟ್ಟಿರ್ಬೇಕು, ಅದನ್ನ ಆಡ್ ಮಾಡ್ಬೇಕು, ಪಕ್ಕಕ್ಕೆ ಇಟ್ಕೊಬೇಕು. ಅದಕ್ಕೆ ಎಫ್ ಇದೆ ಅದಕ್ಕೆ. ಇದು ಮಲ್ಟಿಪ್ಲೈ ಮಾಡಿ, ಇದು ಮಲ್ಟಿಪ್ಲೈ ಮಾಡಿ. ಇಷ್ಟೆಲ್ಲ ಆದ್ಮೇಲೆ ಎಫ್ ಗಳನ್ನೆಲ್ಲ ಆಡ್ ಮಾಡಿ ಸಿಗ್ಮಾ ಎಫ್ ಬರುತ್ತೆ. ಎಫ್ ಎಕ್ಸ್ ನೆಲ್ಲ ಆಡ್ ಮಾಡಿ ಸಿಗ್ಮಾ ಎಫ್ ಎಕ್ಸ್ ಬರುತ್ತೆ. ಆ 20f ನ ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು. ಅದನ್ನು ಏನಾದ್ರೂ ಆಡ್ ಮಾಡಿದ್ರೆ ಬಿದ್ರಿ ಗುಂಡಿಗೆ ಅಂತ. ಇಲ್ಲಿ ಎಫ್ ನು ಏನಾದ್ರೂ ನೀವು ಆಡ್ ಮಾಡ್ಕೊಂಡ್ರೆ ಎಫ್ ಪಕ್ಕದಲ್ಲಿ ಒಂದೇ ಇರುತ್ತೆ. ಇಲ್ಲಿ ಏನ್ ಮಾಡ್ಬಿಡ್ತಾರೆ, 20 ಆಡ್ ಮಾಡ್ಬಿಡ್ತಾರೆ, ಅಲ್ಲಿ ಹೋಯ್ತು ನಿಮ್ಗೆ ಆಡ್ ಮಾಡಕ್ ಆಗಲ್ಲ. 20f ಇದು 20 ಸೇರ್ಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಹೇಳೋದು ನಾನು. ಹಂಗೆ ಬಂದು ಅಲ್ಲೇ ಎಫ್ ಬರೆಯೋದು. ಇಲ್ಲ 772f ಅಂತ ಹಾಕೋದು. ಹಂಗ್ ಮಾಡ್ತಾರೆ ಅಂತ ಹೇಳಿದ್ದು ನಾನು. ಆ ನಂಬರ್ನೇ ಆಡ್ ಮಾಡ್ಕೊಳ್ಳಿ, 20f ನ ಪಕ್ಕದಲ್ಲಿ ಇಟ್ಟಿವಿ. ಅಷ್ಟಾದ್ಮೇಲೆ ಸಿಗ್ಮಾ ಎಫ್ ಎಕ್ಸ್ ಬಂತ, ಸಿಗ್ಮಾ ಎಫ್ ಬಂತ, ಮಾತಾಡಬೇಡಿ ಫಸ್ಟ್ ಬೆಂಚ್. ಮೀನ್ ಎಷ್ಟು, 18. ನಾನು ಹೇಳಿರೋದಾ ಇಲ್ಲ, ಅವರೇ ಕೊಟ್ಟಿರೋದು. ಫಾರ್ಮುಲಾಗೆ ಹೋಗ್ರಿ. ಮೀನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಬೈ ಸಿಗ್ಮಾ ಎಫ್ ಹಾಕೊಳ್ಳಿ. ಮೀನ್ ಅವರೇ ಕೊಟ್ಟಿದ್ದಾರೆ 80. ಸಿಗ್ಮಾ ಎಫ್ ಎಕ್ಸ್ ನಮ್ಗೆ ಏನ್ ಬಂತು ಅದನ್ನ ಬರ್ಕೊಳ್ಳಿ. ಆಮೇಲೆ ಸಿಗ್ಮಾ ಎಫ್ ಏನ್ ಬಂತು ಆಡ್ ಮಾಡಿದಾಗ ಅದನ್ನ ಬರ್ಕೊಳ್ಳಿ. ಇದನ್ನ ಈ ಕಡೆ ಕಳಿಸಿ ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಹಿಂಗೆ ಬ್ರಾಕೆಟ್ ಅಲ್ಲಿ ಹಾಕಿ 18 ಎರಡಕ್ಕೂ ಮಲ್ಟಿಪ್ಲೈ ಮಾಡಿ
ಎಫ್ ನ ಆ ಕಡೆ ತಗೊಳ್ಳಿ, ಅದು ಮೈನಸ್ 18f ಆಗುತ್ತೆ. 752 ಈ ಕಡೆ ತಗೊಳ್ಳಿ, ಮೈನಸ್ Similar 752 ಬರುತ್ತೆ. ಇವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ 40, ಅವೆರಡು ಸಬ್ಟ್ರಾಕ್ಟ್ ಮಾಡಿದ್ರೆ 2a, 2 ಕೆಳಗಡೆ ತಗೊಂಡು ಡಿವೈಡ್ ಮಾಡಿದ್ರೆ you will get f is equal to 20. That's what they are asking us to find.